ಸೊ ಇವಾಗ ಯೂಟ್ಯೂಬ್ ಚಾನಲ್ 15 ಕ್ಯಾಟಗರಿಗಳನ್ನು ಕೂಡ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ವಿಡಿಯೋ ಬರುತ್ತೆ, ಯಾವ್ಯಾವ ವಿಡಿಯೋಗೆ ಯಾವ್ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ಪಿನ್ನರ್ನ ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ನೀವು ಯಾವುದಾದ್ರೂ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಳ್ಳಿ, ಮತ್ತೆ ಅನ್ಸಬ್ಸ್ಕ್ರೈಬ್ ಆಗಬೇಡಿ. ಅನ್ಸಬ್ಸ್ಕ್ರೈಬ್ ಆಗೋದಾದರೆ ನೀವು ಸಬ್ಸ್ಕ್ರೈಬೇ ಮಾಡ್ಕೋಬೇಡಿ. ಬಿಕಾಸ್ ಈ ರೀತಿ ಸಣ್ಣ ಸಣ್ಣ ಯೂಟ್ಯೂಬರ್ಗಳಿಗೆ ಒಂದೊಂದು ಸಬ್ಸ್ಕ್ರೈಬರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಸಬ್ಸ್ಕ್ರೈಬರ್ ಆದಾಗಲೂ ಅವ್ರು ತುಂಬಾ ಖುಷಿ ಪಡ್ತಾರೆ. ಅದೇ ರೀತಿ ನೀವು ಅನ್ಸಬ್ಸ್ಕ್ರೈಬ್ ಆದಾಗಲೂ ಅವ್ರು ಡಿಮೋಟಿವೇಶನ್ ಆಗೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಆಗ್ತೀರಾ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ. ಸಬ್ಸ್ಕ್ರೈಬ್ ಆದಮೇಲೆ ಯಾವತ್ತೂ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಕೊಡ್ತಾ ಇರೋ ಇನ್ಫಾರ್ಮೇಷನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ, ನಂದು ಕುಕಿಂಗ್ ಚಾನಲ್ ಇದೆ, ನಾನು ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು, ನಂದು ವ್ಲಾಗ್ ಚಾನಲ್ ಇದೆ, ನಾನು ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು, ನಂದು ಟ್ರಾವೆಲಿಂಗ್ ಚಾನಲ್ ಇದೆ, ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ತುಂಬ ಕ್ವಶನ್ಸ್ ನಂಗೆ ಇದ್ರ ಬಗ್ಗೆನೇ ಬಂದಿರೋವಂಥದ್ದು. ಸೊ ಅದಕ್ಕೆಲ್ಲ ಕ್ಲಿಯರಾಗಿ ಇದೇ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ವಿಡಿಯೋ ಬರುತ್ತೆ, ಯಾವ್ಯಾವ ವಿಡಿಯೋಗೆ ಯಾವ್ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಇನ್ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲ ಯೂಟ್ಯೂಬರ್ಗಳು ಎಲ್ಲೂ ಮಿಸ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಕ್ಯಾಟಗರಿ ಸೆಲೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಗೆ ವಿಡಿಯೋ ಶೂಟ್ ಮಾಡ್ತೀರಾ, ಹೇಗೆ ಅದಕ್ಕೆ ತಮ್ಲೈನ್ನ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡ್ತೀರಾ ಅನ್ನೋದಕ್ಕಿಂತ ಕ್ಯಾಟಗರಿ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೋ ವಿಡಿಯೋಗೆ ಯಾವುದೋ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂತು ಅಂದರೆ ನಿಮ್ಮ ವಿಡಿಯೋಗೆ ವ್ಯೂಸ್ ಆಗಲಿ, ಇಂಪ್ರೆಷನ್ ಆಗಲಿ, ರೆಕಮೆಂಡೇಷನ್ ಆಗಲಿ ಬರೋದಿಲ್ಲ. ನೀವು ಮಾಡೋ ವಿಡಿಯೋಗೆ ಕರೆಕ್ಟಾಗಿ ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ವಿಡಿಯೋಗೆ ವ್ಯೂಸ್ ಬರೋದು. ಇಲ್ಲ ಅಂದರೆ ಯಾವುದೇ ಆದಂಥ ವ್ಯೂಸ್ ಬರಲ್ಲ. ಇದಂತೂ 100% ಸತ್ಯ. ಯೂಟ್ಯೂಬ್ ಸೆಟ್ಟಿಂಗ್ಗಳಲ್ಲಿ ಕ್ಯಾಟಗರಿ ಸೆಲೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕ್ಯಾಟಗರಿ ಸೆಲೆಕ್ಷನ್ನ ರಾಂಗ್ ಸೆಲೆಕ್ಟ್ ಮಾಡಿ ಮಿಕ್ಕಿದ ಯಾವುದೇ ಸೆಟ್ಟಿಂಗ್ನ ನೀವು ಕರೆಕ್ಟಾಗಿ ಮಾಡಿದರೂ ಕೂಡ ಅಲ್ಲಿ ನಿಮಗೆ ಏನು ಯೂಸ್ ಆಗಲ್ಲ, ಎಲ್ಲ ವೇಸ್ಟ್ ಆಗುತ್ತೆ. ಬಿಕಾಸ್ ನಿಮ್ಮ ವಿಡಿಯೋಗೆ ವ್ಯೂಸ್ ನಿಂತಿರೋದೇ ನೀವು ಸೆಲೆಕ್ಟ್ ಮಾಡೋ ಕ್ಯಾಟಗರಿ ಮೇಲೆ. ನೀವು ರಾಂಗ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ತು ಅಂದರೆ ಅಲ್ಲಿ ವ್ಯೂಸೇ ಬರಲ್ಲ, ನಿಮ್ಮ ಚಾನಲ್ ಇನ್ಕ್ರೀಸ್ ಕೂಡ ಆಗೋದಿಲ್ಲ. ಸೊ ಫಸ್ಟು ನೀವು ಈ ವಿಡಿಯೋ ನೋಡಿಕೊಂಡು ನಿಮ್ಮ ವಿಡಿಯೋ ಯಾವ ಕ್ಯಾಟಗರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ತಿಳ್ಕೊಂಡು ಫಸ್ಟು ಕರೆಕ್ಟಾಗಿರೋ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ತೀರಾ ಆ ರೀತಿ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ರೀಚ್ ಆಗುತ್ತೆ. ನೀವು ಕುಕಿಂಗ್ ವಿಡಿಯೋನ ಹಾಕಿಬಿಟ್ಟು ಟ್ರಾವೆಲಿಂಗ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ತು ಅಂತ ಅಂದರೆ ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ರೀಚ್ ಆಗೋದಿಲ್ಲ. ಟ್ರಾವೆಲಿಂಗ್ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ಲ ಅಲ್ಲಿ ರೀಚ್ ಆಗುತ್ತೆ. ಆವಾಗ ನಿಮ್ಮ ವಿಡಿಯೋಗೆ ವ್ಯೂಸ್ ಡೌನ್ ಆಗುತ್ತೆ ಹೊರತು ಯಾವತ್ತೂ ಇನ್ಕ್ರೀಸ್ ಆಗೋದಿಲ್ಲ. ಸೊ ನೀವೇನಾದರೂ ರಾಂಗ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ತು ಅಂದರೆ ರಾಂಗ್ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ರೆಕಮೆಂಡೇಷನ್ ಆರ್ ಸಜೆಷನ್ ಆಗ್ಬೋದು, ಅದರಿಂದ ನಿಮ್ಮ ವ್ಯೂಸ್ ಡೌನ್ ಆಗ್ಬೋದು. ಫಸ್ಟು ಹೇಳೋದು ಏನಪ್ಪ ಅಂತ ಅಂದರೆ, ನೀವು ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಿರ್ತೀರ. ಸೊ ಅದ್ರ ರಿಲೇಟೆಡ್ ವೀಡಿಯೋಸ್ಗಳನ್ನೇ ಪೋಸ್ಟ್ ಮಾಡಿ, ಬೇರೆ ಬೇರೆ ವೀಡಿಯೋಗಳನ್ನ ಯಾವತ್ತೂ ಪೋಸ್ಟ್ ಮಾಡಬೇಡಿ. ಇವಾಗ ನೀವು ಟ್ರಾವೆಲಿಂಗ್ದು ಕ್ಯಾಟಗರಿ ಸೆಲೆಕ್ಟ್ ಮಾಡಿದರೆ ಟ್ರಾವೆಲಿಂಗ್ ವೀಡಿಯೋಸ್ಗಳನ್ನೇ ಹಾಕಿ, ಅಲ್ಲಿ ಕುಕ್ಕಿಂಗ್ ವೀಡಿಯೋಸ್ನ ಹಾಕೋಕ್ಕೆ ಹೋಗಬೇಡಿ. ಇದೊಂದು ಮಿಸ್ಟೇಕ್ ಯಾರೂ ಮಾಡಬೇಡಿ. ಸೊ ಇವಾಗ ಯೂಟ್ಯೂಬ್ ಚಾನಲಲ್ಲಿರುವಂಥ 15 ಕ್ಯಾಟಗರಿಗಳನ್ನು ಕೂಡ ನಾನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ವಿಡಿಯೋ ಬರುತ್ತೆ, ಯಾವ್ಯಾವ ವಿಡಿಯೋಗೆ ಯಾವ್ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆವಾಗ ಈಸಿಯಾಗಿ ನಿಮಗೆ ಅರ್ಥ ಆಗೋಗುತ್ತೆ ನಿಮ್ಮ ವಿಡಿಯೋ ಯಾವ ಕ್ಯಾಟಗರಿಗೆ ಸೇರುತ್ತೆ ಅಂತ ಹೇಳಿ. ಆವಾಗ ಈಸಿಯಾಗಿ ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇನ್ಯಾಕೆ ತಡ, ಬನ್ನಿ ಎಲ್ಲ ಕ್ಯಾಟಗರಿಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟು ನಮ್ಮ ಯೂಟ್ಯೂಬ್ ಚಾನಲ್ಲಿ ಎಷ್ಟು ಕ್ಯಾಟಗರಿ ಇದೆ ಅನ್ನೋದನ್ನು ನಾನು ಇಲ್ಲಿ ಇಮೇಜ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಈ ಇಮೇಜಲ್ಲಿರುವಂಥದ್ದು ಒನ್ ಬೈ ಒನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒನ್ ಆಟೋ ಆ್ಯಂಡ್ ವೆಹಿಕಲ್ಸ್. ಈ ಕ್ಯಾಟಗರಿನ ಯಾರು ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ, ಆಟೋ ಪಾರ್ಟ್ಸ್ಗಳ ಬಗ್ಗೆ ಯಾರು ಟೀಚ್ ಮಾಡ್ತಾ ಇರ್ತೀರಾ, ಇಲ್ಲ
ಆಟೋ ಪಾರ್ಟ್ಸ್ ಬಗ್ಗೆ ಯಾರು ಇನ್ ಡೀಟೇಲಾಗಿ ಹೇಳ್ತಿರ್ತೀರಾ, ನೀವು ಕಾರು, ಬೈಕು ಅಥವಾ ಲಾರಿ, ವಾಟ್ ಎವರ್ ಯಾವುದೇ ಆದಂಥ ವೆಹಿಕಲ್ನು ಕೂಡ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ ಅಥವಾ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀರಾ, ಅದ್ರ ಯೂಸಸ್ ಬಗ್ಗೆ ಹೇಳ್ತಿದ್ದೀರಾ ಅನ್ನೋದಾದರೆ ಈ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲಾಗಿ ಹೇಳ್ತೀನಿ, ನೀವು ಯಾವುದೇ ಆದಂಥ ಮೋಟಾರ್ ವೆಹಿಕಲ್ಸ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀರಾ ಅನ್ನೋದಾದರೆ ನೀವು ಆಟೋ ಆ್ಯಂಡ್ ವೆಹಿಕಲ್ಸ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ 2 ಕಾಮಿಡಿ. ಇವಾಗ ಕಾಮಿಡಿ ಕಂಟೆಂಟ್ನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಅವರು ಈಸಿಯಾಗಿ ಕಾಮಿಡಿ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನಂಬರ್ 3 ಎಜುಕೇಷನ್. ಈ ಕ್ಯಾಟಗರಿನ ಯಾರು ಸೆಲೆಕ್ಟ್ ಮಾಡ್ಕೋಬೋದು ಅಂದರೆ ನೀವೇನಾದರೂ ಟೀಚ್ ಮಾಡ್ತಿದ್ದೀರಾ, ಲೈಕ್ ಇವಾಗ ಎಕ್ಸಾಮ್ಸ್ಗಳಿಗೆ ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು, ಈ ರೀತಿ ಪ್ರಾಬ್ಲಮ್ಗೆ ಈ ಥರ ಸೊಲ್ಯೂಷನ್ ಇದೆ ಅಂತ ಹೇಳಿ ಟೀಚ್ ಮಾಡ್ತಾ ಇದ್ದರೆ, ಅಥವಾ ಬೇರೆ ಏನಾದರೂ ವಸ್ತುಗಳನ್ನ ಬಳಸೋದನ್ನು ಹೇಗೆ ಅಂತ ನೀವೇನಾದರೂ ಟೀಚ್ ಮಾಡ್ತಾ ಇದ್ದರೆ ಅವ್ರು ಈಸಿಯಾಗಿ ಎಜುಕೇಷನ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನಂಬರ್ 4 ಎಂಟರ್ಟೈನ್ಮೆಂಟ್. ಈಗ ತುಂಬ ಜನ ಈ ರೀತಿ ವಿಡಿಯೋ ಮಾಡ್ತಾ ಇರ್ತೀರ, ಲೈಕ್ ಒಂದು ಗೇಮ್ನ ಆಡಿಸಿ ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡೋದು ನೋಡೋ ಜನಕ್ಕೆ. ಲೈಕ್ ಏನೋ ಒಂದು ಗೇಮ್ ಆಡ್ತಿರೋ, ಬಲೂನ್ ಗೇಮ್ಸ್ ಆಗಿರ್ಬೋದು ಅಥವಾ ವಾಟರ್ ಗೇಮ್ಸ್ ಆಗಿರ್ಬೋದು, ಎಷ್ಟೊಂದು ಥರ ಗೇಮ್ಗಳಿದೆ. ಇದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಫೇಮಸ್ ಆಗಿದೆ. ಈ ರೀತಿ ಸ್ವಲ್ಪ ಜನನ ಇಟ್ಕೊಂಡು ಆಟ ಆಡಿಸೋದ್ರ ಮೂಲಕ ವ್ಯೂವರ್ಸ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ನೀವು ಈಸಿಯಾಗಿ ಎಂಟರ್ಟೈನ್ಮೆಂಟ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಂಬರ್ 5 ಫಿಲಮ್ ಆ್ಯಂಡ್ ಆ್ಯನಿಮೇಷನ್. ಈಗ ಈ ಕ್ಯಾಟಗರಿನ ಯಾರು ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ಅವರೇ ಸ್ಕ್ರಿಪ್ಟ್ ಬರೆದು ಶಾರ್ಟ್ ಮೂವಿಗಳನ್ನ ತೆಗಿತಾ ಇರ್ತಾರೆ ಅಥವಾ ವೆಬ್ ಸೀರೀಸ್ಗಳನ್ನ ತೆಗಿತಾ ಇರ್ತಾರಲ್ವ. ಈಗ ಎಷ್ಟೋ ಸೋಷಲ್ ಮೀಡಿಯಾ ಸ್ಟಾರ್ಸ್ಗಳು ಈ ರೀತಿ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಿರ್ತಾರೆ. ಅವರು ಈಸಿಯಾಗಿ ಫಿಲಮ್ ಆ್ಯಂಡ್ ಆ್ಯನಿಮೇಷನ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೋದು. ಜೊತೆಗೆ ನೀವೇನಾದರೂ ಒಂದು ಫಿಲಮ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀರಾ ಅಥವಾ ಒಂದು ಹೀರೋಸ್ಗಳ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀರಾ, ಒಂದು ಕಾರ್ಟೂನ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂದರೆ ಈಸಿಯಾಗಿ ಫಿಲಮ್ ಆ್ಯಂಡ್ ಆ್ಯನಿಮೇಷನ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಂಬರ್ 6 ಗೇಮಿಂಗ್. ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ನೀವೇನಾದರೂ ನಿಮ್ಮ ಮೊಬೈಲಲ್ಲಿ ಒಂದು ಗೇಮ್ ಮಾಡ್ತಾ ಇರ್ತೀರ, ಅದನ್ನು ಲೈವ್ ರೆಕಾರ್ಡ್ ಬಿಡೋದು ಅಥವಾ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಹಂಚ್ಕೊಳ್ಳೋದು, ಇದು ಯಾವುದೇ ರೀತಿ ಗೇಮಿಂಗ್ ವೀಡಿಯೋಸ್ಗಳನ್ನ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದಾದರೆ ನೀವು ಗೇಮಿಂಗ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂಬರ್ 7 ಔಟ್ ಟು ಆ್ಯಂಡ್ ಸ್ಟೈಲ್. ಈ ಕ್ಯಾಟಗರಿನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು ಅಂದರೆ ಬ್ಯೂಟಿ ಟಿಪ್ಸ್ ಕೊಡ್ತಾ ಇರೋರಾಗಿರ್ಬೋದು, ಸ್ಟಿಚಿಂಗ್ ವೀಡಿಯೋಸ್ಗಳನ್ನ ಶೇರ್ ಮಾಡ್ಕೊಳ್ತಾ ಇರೋರಾಗಿರ್ಬೋದು, ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಶೇರ್ ಮಾಡ್ಕೊಳ್ತಾ ಇರೋರಾಗಿರ್ಬೋದು ಅಥವಾ ಹಾರ್ಟ್ ವೀಡಿಯೋ ಮಾಡ್ತಾ ಇರೋರಾಗಿರ್ಬೋದು. ಈಸಿಯಾಗಿ ಔಟ್ ಟು ಆ್ಯಂಡ್ ಸ್ಟೈಲ್ ಅನ್ನೋ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಂಬರ್ 8 ಮ್ಯೂಸಿಕ್ ಅಂದಿದ ತಕ್ಷಣ ನೀವು ಒಂದು ಫಿಲಮ್ ಸಾಂಗ್ನ ತೆಗೆದು ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡೋ ಅಂಥದ್ದಲ್ಲ. ನಿಮ್ಮ ಓನ್ ವಾಯ್ಸಲ್ಲಿ ಏನಾದರೂ ಫಿಲಮ್ ಸಾಂಗ್ನ ಹಾಡ್ತಾ ಇದ್ದೀರಾ ಅಥವಾ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬಳಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀರಾ, ನಿಮ್ಮದೇ ಆದಂಥ ಓನ್ ಲಿರಿಕ್ಸ್ನ ಬರೆದು ಹಾಡ್ತಾ ಇದ್ದೀರಾ ಅನ್ನೋದಾದರೆ ಈಸಿಯಾಗಿ ಮ್ಯೂಸಿಕ್ ಅನ್ನೋ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ 9 ನ್ಯೂಸ್ ಆ್ಯಂಡ್ ಪೊಲಿಟಿಕ್ಸ್. ಇದರಲ್ಲೇ ಹೇಳುವಾಗೆ ನೀವೇನಾದರೂ ನ್ಯೂಸ್ ಬಗ್ಗೆ ಯಾವುದಾದ್ರೂ ಒಂದು ನ್ಯೂಸ್ನ ಹೇಳ್ತಿದ್ದೀರಾ ನಿಮ್ಮ ವಿಡಿಯೋ ಮುಖಾಂತರ ಅನ್ನೋದಾದರೆ ಅಥವಾ ರಾಜಕೀಯದ ಎಲ್ಲ ವಿಷಯಗಳನ್ನು ನೀವು ಶೇರ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ನ್ಯೂಸ್ ರಿಲೇಟೆಡ್ ಯಾವುದೇ ವಿಡಿಯೋಸ್ ಮಾಡ್ತೀವಿ ಅಂದರೂ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ನ್ಯೂಸ್ ಆ್ಯಂಡ್ ಪೊಲಿಟಿಕ್ಸ್ ಅನ್ನೋ ಕ್ಯಾಟಗರಿನ. ನೆಕ್ಸ್ಟ್ ನಂಬರ್ 10 ನಾನ್ ಪ್ರಾಫಿಟ್ ಆ್ಯಂಡ್ ಆ್ಯಕ್ಟಿವಿಸಮ್. ಇದನ್ನು ಯಾರಪ್ಪ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಗಮನ ಇಟ್ಟು ಕೇಳ್ಕೊಳ್ಳಿ. ನೀವು ಏನೇ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡಿದೆ, ಲೈಕ್ ನೀವು ಇವಾಗ ರೋಡ್ ಸೈಡ್ ಹೋಗ್ತಾ ಇರ್ತೀರ, ಅಲ್ಲಿ ಯಾರೋ ಒಬ್ಬರು ಭಿಕ್ಷುಕರು ಕಾಣ್ತಾರೆ, ಅವರಿಗೆ ಹೆಲ್ಪಿಂಗ್ ಮಾಡೋದಾಗಿರ್ಬೋದು, NGO ನಡೆಸೋರಾಗಿರ್ಬೋದು, ಈಗ ಬಡ ಮಕ್ಕಳುಗಳಿಗೆ ಎಜುಕೇಷನ್ ಕೊಡಿಸೋದಾಗಿರ್ಬೋದು, ಬಡ ಮಕ್ಕಳಿಗೆ ಊಟ ಕೊಡೋದಾಗಿರ್ಬೋದು, ಈ ರೀತಿ ಯಾರೆಲ್ಲ ವಿಡಿಯೋ ಮಾಡ್ತಾಯಿದ್ದೀರಾ ಅವರು ನಾನ್ ಪ್ರಾಫಿಟ್ ಆ್ಯಂಡ್ ಆ್ಯಕ್ಟಿವಿಸಮ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಂಬರ್ 11 ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತ ಹೇಳಿ. ತುಂಬ ಜನ ಕೇಳ್ತಾ ಇದ್ದೀರಾ, ನಾನು ವ್ಲಾಗಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ, ನಾನು ಟ್ರಾವೆಲಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ, ನಾನು ಮಿಕ್ಸ್ಡ್ ಕಂಟೆಂಟ್ ಇರೋ ವೀಡಿಯೋನ ಮಾಡ್ತಾಯಿದ್ದೀನಿ, ಸೊ ನಾನು ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆಲ್ಲ ಈ ಕ್ಯಾಟಗರಿ ಬೆಸ್ಟ್ ಅಂತ ಅನಿಸುತ್ತೆ. ಲೈಕ್ ನಿಮ್ಮ ದಿನಚರಿ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನೀವು ಸುತ್ತಾಡೋ ಜಾಗಗಳನ್ನ ರಿವ್ಯೂ ಮಾಡೋದಾಗಿರ್ಬೋದು, ನೀವು ತೊಗೊಂಡಿರೋ ಬಟ್ಟೆನ ರಿವ್ಯೂ ಮಾಡೋದಾಗಿರ್ಬೋದು, ಇದೆಲ್ಲ ಮಿಕ್ಸ್ಡ್ ಕಂಟೆಂಟ್ ಇರೋರು ಈಸಿಯಾಗಿ ಪೀಪಲ್ ಆ್ಯಂಡ್ ವ್ಲಾಗ್ ಅನ್ನೋ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ವ್ಯೂಸ್ ಜಾಸ್ತಿ ಆಗುತ್ತೆ. ನಿಮ್ಮಲ್ಲಿ ಮಿಕ್ಸ್ಡ್ ಕಂಟೆಂಟ್ ಇರೋದ್ರಿಂದ ನೀವು ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅನ್ನೋ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ.
ನೆಕ್ಸ್ಟ್ ನಂಬರ್ 12 ಪೆಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಇದರಲ್ಲೇ ಹೇಳೋ ರೀತಿ ನೀವು ಪೆಟ್ಸ್ ಲವರ್ ಆಗಿದ್ದು ಪೆಟ್ಸ್ ವೀಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀರಾ ಅಥವಾ ಅನಿಮಲ್ ವೀಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀರಾ. ಅದ್ರ ಕೇರಿಂಗ್ ಆಗಿರ್ಬೋದು, ಅದು ಫುಡ್ ಆಗಿರ್ಬೋದು, ಅದು ಪೆಟ್ಸ್ಗಳ ಡೈಲಿ ರೊಟೀನ್ ಆಗಿರ್ಬೋದು, ಅದು ಆಟ ಆಡೋ ವೀಡಿಯೋಗಳನ್ನ ನೀವು ಶೇರ್ ಮಾಡ್ತೀರೋ ಅನ್ನೋದಾದರೆ ಈಸಿಯಾಗಿ ಪೆಟ್ ಆ್ಯಂಡ್ ಅನಿಮಲ್ಸ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಂಬರ್ 13 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದನ್ನು ಯಾರಪ್ಪ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದಾದರೆ ನೀವು ಸೈನ್ಸ್ ರಿಲೇಟೆಡ್ ಏನಾದರೂ ವಿಷಯಗಳನ್ನ ಶೇರ್ ಮಾಡ್ತಾ ಇದ್ದೀರಾ, ಕಂಪ್ಯೂಟರ್ಗೆ ಸಂಬಂಧಪಟ್ಟಿರೋ ವಿಷಯಗಳನ್ನ ಶೇರ್ ಮಾಡ್ತಾ ಇದ್ದೀರಾ, ಅಥವಾ ವೆಬ್ಸೈಟ್ಗಳಿಗೆ ಸಂಬಂಧಪಟ್ಟಿರೋ ವಿಡಿಯೋಗಳನ್ನ ಏನಾದರೂ ಶೇರ್ ಮಾಡ್ತಿದ್ದೀರಾ ಅನ್ನೋದಾದರೆ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೋದು. ಜೊತೆಗೆ ನೀವು ಯೂಟ್ಯೂಬ್ಗೆ ಸಂಬಂಧಪಟ್ಟಿರೋ ಯಾವುದಾದ್ರೂ ವಿಷಯಗಳನ್ನ ಶೇರ್ ಮಾಡ್ತೀರೋ ಅನ್ನೋದಾದ್ರೂ ಕೂಡ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನೋ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್ ಸ್ಪೋರ್ಟ್ಸ್. ಇದನ್ನು ಯಾರಪ್ಪ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ನೀವೇನಾದರೂ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರೋ ವಿಡಿಯೋಗಳನ್ನ ಏನಾದರೂ ಮಾಡ್ತಾ ಇದ್ದೀರಾ, ಅಥವಾ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರೋ ವಸ್ತುಗಳ ರಿವ್ಯೂ ಏನಾದರೂ ಮಾಡ್ತಾ ಇದ್ದೀರಾ, ಅಥವಾ ಸ್ಪೋರ್ಟ್ಸ್ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ನೀವು ಸ್ಪೋರ್ಟ್ಸ್ ಅನ್ನೋ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇದಾಗಿತ್ತು ಕ್ಯಾಟಗರಿ ಎಕ್ಸ್ಪ್ಲನೇಷನ್. ಯೂಟ್ಯೂಬಲ್ಲಿರೋಂಥ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿನೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೂ ನೀವು ತಿಳ್ಕೊಂಡ್ರೆ ನಿಮ್ಮ ವಿಡಿಯೋ ಯಾವ ಕ್ಯಾಟಗರಿ ಅಂಡರಲ್ಲಿ ಬರುತ್ತೆ ಅಂತ ನೀವು ಈಸಿಯಾಗಿ ತಿಳ್ಕೊಂಡು ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ನೀವು ವಿಡಿಯೋನ ಪೋಸ್ಟ್ ಮಾಡಬೇಕಾಗತ್ತೆ. ಇದರಿಂದ ನಿಮ್ಮ ವ್ಯೂಸ್ ಜಾಸ್ತಿ ಆಗುತ್ತೆ. ನೀವು ಕ್ಯಾಟಗರಿ ಸೆಲೆಕ್ಷನ್ ಹೇಗೆ ಮಾಡ್ತೀರೋ ಅದ್ರ ರಿಲೇಟೆಡ್ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ರೀಚ್ ಆಗುತ್ತೆ. ನಿಮ್ಮ ವಿಡಿಯೋ ಕಂಟೆಂಟ್ನ ನೋಡಿ ಯೂಟ್ಯೂಬ್ ಯಾವತ್ತೂ ಕೂಡ ರೆಕಮೆಂಡೇಷನ್ ಮಾಡೋಲ್ಲ. ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಕ್ಯಾಟಗರಿನ ನೋಡಿ ಯೂಟ್ಯೂಬ್ ಅವರು ರೆಕಮೆಂಡೇಷನ್ ಮಾಡೋವಂಥದ್ದು. ಸೊ ನೀವು ಈಸಿಯಾಗಿ ಈ ವಿಡಿಯೋನ ನೋಡಿಕೊಂಡು ಅರ್ಥ ಮಾಡಿಕೊಂಡು ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ದಿನ ನನ್ನ ಆಡಿಯನ್ಸ್ಗಳಿಗೆ ಇದ್ದಿದ್ದು ಎಲ್ಲ ಡೌಟು ಕ್ಲಿಯರ್ ಆಗಿರುತ್ತೆ ಅನ್ಕೋತೀನಿ. ಎಲ್ಲ ಕ್ಯಾಟಗರಿನೂ ನಾನು ಆಲ್ಮೋಸ್ಟ್ ಅರ್ಥ ಆಗೋ ರೀತಿನೇ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಅನ್ಕೋತೀನಿ. ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿರೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಥವಾ ಹೆಲ್ಪ್ಫುಲ್ ಆಯಿತಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನಿಮಗೆ ಯಾವ ರೀತಿ ವಿಡಿಯೋಗಳು ಲೈಕ್ ಯಾವ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿ ನಿಮಗೆ ಅನಿಸಿದ್ರೆ ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ನಾನು ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.